ಕೆಲವ್ರು ಬರ್ತಾರೆ, ಬಂದು ಫಸ್ಟೇ ಸಿಟ್ಟಲ್ಲಿರ್ತಾರೆ, ನೋವು ಬೇರೆ ಇರುತ್ತೆ. ಅವ್ರು ಬಂದು ಹೇಳ್ತಾರೆ, ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ದಾರೆ ಮಂಡಿ ನೋವು ಇದ್ದರೆ ವಾಕಿಂಗ್ ಹೋಗಬಾರ್ದು, ಇನ್ಯಾರೋ ಹೇಳಿದ್ದಾರೆ ಮೆಟ್ಲು ಹತ್ತಬಾರ್ದು, ಇನ್ನೊಬ್ಬರಿಗಂತೆ ಬೆನ್ನೋವು ಅಂತೆ ಅವ್ರಿಗೆ ಬೆಡ್ ರೆಸ್ಟ್ ಹೇಳಿಬಿಟ್ಟಿದ್ದಾರೆ ಅಂತೆ, 2 ವಾರ ಮಲ್ಕೊಂಡಲ್ಲಿಂದ ಎದ್ದೇಳಬಾರ್ದಂತೆ. ಹೆಂಗೆ ಡಾಕ್ಟ್ರ್ ಹಿಂಗಿರೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಸೊ ಇವತ್ತು ನಾವೊಂದು ಮುಖ್ಯವಾದ ಒಂದು ಅಂಶ ಅಂದರೆ ಮೂಮೆಂಟ್ ಬಗ್ಗೆ ಮಾತಾಡುವ. ಆರ್ಥರೈಟಿಸ್ ಇರುವವರು ಅಥವಾ ಸಂಧಿವಾತ ಇರುವವರು ಯಾವ್ಯಾವ ಥರದ ವ್ಯಾಯಾಮ, ಯಾವ್ಯಾವ ಥರದ್ದು ವಿಷಯಗಳನ್ನ ಮಾಡಬೇಕು, ಯಾವ್ಯಾವ ಥರದ ವಿಷಯಗಳನ್ನ ಮಾಡಬಾರ್ದು ಅಂತ. ಈಗ ಮೊದಲೇ ಹೇಳ್ದಂಗೆ ಮಂಡಿ ನೋವು ಸರ್ವಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಒಂದು 50-60 ಪ್ರಾಯದ ಮೇಲೆ ಬಹಳಷ್ಟು ಜನರಿಗೆ ಮಂಡಿ ನೋವು ಇರುತ್ತೆ. ಈ ರೀತಿ ಇದ್ದಾಗ ನೆಲದ ಮೇಲೆ ಕೂತ್ಕೋಬೇಡಿ, ಚಕ್ಲ ಮಕ್ಕಳ ಹಾಕ್ಕೋಬೇಡಿ, ಮೆಟ್ಲು ಹತ್ತಬೇಡಿ ಅಂತ ಹೇಳಿಬಿಟ್ರೆ ಅವ್ರ ಜೀವನನೇ ಹಾಳಾಗೋಗುತ್ತೆ. ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಕೂರೋಕ್ಕಾಗಲ್ಲ, ಬಾತ್ರೂಮಲ್ಲಿ ಕೂರೋಕ್ಕಾಗಲ್ಲ, ಮನೆ 2ನೇ ಮಾಡಿ ಮೇಲಿದೆ, ಮೆಟ್ಲು ಹತ್ತಬೇಡಿ ಅಂದರೆ ಹೆಂಗೆ ಹೋಗ್ಲಿಯಪ್ಪ ಮನೆಗೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಅಥವಾ ಈ ಥರ ಎಲ್ಲ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಳುವ ಯಾವ ಥರದ್ದು ಎಕ್ಸಸೈಸ್, ಯಾವ ಥರದ ಮೂಮೆಂಟ್ ಮಾಡ್ಬೋದು, ಯಾವುದು ಮಾಡಬಾರ್ದು. ಮೊದಲಿಗೆ ನಾವು ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ಮೂಮೆಂಟ್ ಅಥವಾ ಚಲನೆ ಏನು ಮಾಡ್ತೀವಿ ನಾವು ಜಾಯಿಂಟ್ಗಳನ್ನ, ಇದರಿಂದನೇ ನಮ್ಮ ಜಾಯಿಂಟದು ಪೋಷಣಾಂಶ ಹೆಚ್ಚೋದು. ಅಂದರೆ ನಾವು ಯಾವಾಗೆಲ್ಲ ಮೂವ್ ಮಾಡ್ತೀವೋ ಆವಾಗ ನಮ್ಮ ಆ ಜಾಯಿಂಟಿಗೆ ಆಹಾರ ಹೋಗಿ ತಲುಪುತ್ತೆ. ನಾವು ಮೂವ್ ಮಾಡದೆ ಇಟ್ಬಿಟ್ರೆ ಆ ಜಾಯಿಂಟನ್ನ, ಅದ್ರ ಸುತ್ತ ಇರೋ ಮಾಂಸಖಂಡಗಳು, ಆ ಜಾಯಿಂಟ್ ಎರಡೂ ಹಾಳಾಗೋಗುತ್ತೆ ತುಂಬ ಸಮಯ ಮೂವ್ ಮಾಡದೇ ಇದ್ದರೆ. ಅದಕ್ಕೆ ಮೂವ್ಮೆಂಟ್ ಈಸ್ ಮೆಡಿಸನ್ ಅಂತೀವಿ. ಅಂದರೆ ಚಲನೆ ಮಾಡೋದೇ ಒಂದು ಔಷಧಿ ಇದ್ದಂಗೆ. ಆಯಿತು, ಇವಾಗ ಈ ರೀತಿ ಇದೆಯಲ್ಲ, ಇವಾಗ ಚಲನೆ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಯಾವ ಥರ ನಾವು ಅದನ್ನ ಮೂವ್ ಮಾಡಬಹುದು, ಯಾವಾಗ ಮಾಡಬಾರ್ದು. ಅದಕ್ಕೆ ಕೆಲವರಿಗೆ ಏನಾಗುತ್ತೆ, ತುಂಬ ನೋವಾಗುತ್ತೆ ಮೂವ್ ಮಾಡಿದಾಗ, ಅಥವಾ ಹೆಜ್ಜೆ ಹಾಕೋಕ್ಕೆ ಆಗಲ್ಲ. ಇಂಥವ್ರು ಖಂಡಿತವಾಗ್ಲೂ ವಾಕಿಗೆ ಹೋಗಬಾರ್ದು. ಎಲ್ಲಿವರೆಗೂ ಆ ನೋವು ಕಡಿಮೆ ಆಗಲ್ಲ ಅಲ್ಲಿವರೆಗೂ ಹೋಗಬಾರ್ದು. ಮತ್ತು ಕೆಲವರಿಗೆ ತುಂಬ ಬಿಗಿಯಾಗಿರುತ್ತೆ ಸೊಂಟ ತುಂಬ ಬಿಗಿಯಾಗಿದ್ದಾಗ ಅವ್ರು ಬಗ್ಗಕ್ಕೆ ಟ್ರೈ ಮಾಡ್ತಾರೆ, ಅದು ಮಾಡಬಾರ್ದು. ಅದು ಬಿಗಿತ ಕಡಿಮೆ ಆಗಿ ಅದೆಲ್ಲ ಆದಮೇಲೆ ಅವರು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಅದಲ್ಲದೆ ಜರ್ಕಿ ಮೂಮೆಂಟ್ಸ್ ಏನಂತೀವಿ, ಅಂದರೆ ಸಡನ್ನಾಗಿ ಹಾರೋದು, ಏನೋ ಅಂದರೆ ಒಂದೇ ಕಾಲಲ್ಲಿ ನಿಲ್ಲುವಂಥದ್ದು, ಸಡನ್ನಾಗಿ ಹಾರುವಂಥದ್ದು, ಅಥವಾ ಸಡನ್ನಾಗಿ ತಿರುಗಿಬಿಡೋದಂತೆ, ಈ ಥರ ಎಲ್ಲ ಸ್ವಲ್ಪ ಮೂಮೆಂಟ್ಸ್ನ ಕಡಿಮೆ ಮಾಡಬೇಕು ಆರ್ಥರೈಟಿಸ್ ಇರೋರು. ಯಾಕಂದರೆ ಈ ಥರ ಮೂಮೆಂಟ್ಸ್ ಸಡನ್ನಾಗಿ ಮಾಡೋದ್ರಿಂದ, ದಿಢೀರಂತ ಮಾಡೋದ್ರಿಂದ ಏನಾಗುತ್ತೆ, ಆ ಆರ್ಥರೈಟಿಸಲ್ಲಿ ಆಲ್ರೆಡಿ ಊತ ಇರುತ್ತೆ ಮಂಡೀಲಿ, ಅದ್ರ ಜೊತೆ ಸಡನ್ ಮೂಮೆಂಟಿಂದ ಬೇರೆ ಏನಾದರೂ ಒಂದು ತೊಂದರೆ ಬರೋ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಇದೇ ವ್ಯಕ್ತಿ ಆ ನೋವು ಕಡಿಮೆ ಆದಮೇಲೆ, ಆ ಊತ ಕಡಿಮೆ ಆದಮೇಲೆ ಖಂಡಿತವಾಗ್ಲೂ ಇವೆಲ್ಲನೂ ಮಾಡಬಹುದು. ಆದರೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ವೈದ್ಯರ ಜೊತೆ ಮಾತಾಡಿ ಅವ್ರ ಸಲಹೆ ಪಡ್ಕೊಂಡು, ಫಿಸಿಯೋಥೆರಪಿಸ್ಟ್ ಜೊತೆ ಮಾತಾಡಿ ಅವ್ರ ಸಲಹೆ ಪಡ್ಕೊಂಡು ಆಮೇಲೆ ಮೂಮೆಂಟ್ಸ್ ಮಾಡ್ಬೋದು. ಸೊ ಆಯಿತು, ಇವಾಗ ಮಂಡಿ ನೋವು, ಸೊಂಟ ನೋವು ಇದ್ದವರು ಯಾವ ಥರ ಎಕ್ಸಸೈಸಸ್ ಮಾಡ್ಬೋದು. ಈಗ ತುಂಬ ನೋವಿದ್ದರೆ ಐಸ್ ಇಡೋದು ಅಥವಾ ಬಿಸಿ ಶಾಖ ಇಡೋದು ಏನಾದರೂ ಮಾಡಿ, ಡಾಕ್ಟ್ರು ಕೊಟ್ಟಿದ್ದ ಔಷಧಿ ತಗೊಂಡು, ನೋವು ಸ್ವಲ್ಪ ಕಡಿಮೆ ಆದಾಗ ನಾನ್ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಅಂತೀವಿ. ಅಂದರೆ ಭಾರ ಹಾಕಲ್ಲ ಆ ಮಂಡಿ ಮೇಲೆ, ಮಲ್ಕೊಂಡಲ್ಲೇ ಕಾಲು ಮಡಚೋದು, ಮಲ್ಕೊಂಡಲ್ಲೇ ಬೆನ್ನು ಬಗ್ಗೋದು, ಸೈಡಿಗೆ ಬಗ್ಗೋದು, ಆ ಥರ. ಸ್ವಲ್ಪ ನೋವು ಕಡಿಮೆ ಆದಮೇಲೆ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಮಾಡ್ತೀವಿ. ಅಂದರೆ ನಾವು ನಡಿಬಹುದು, ಸ್ವಲ್ಪ ನಡೆದಾಡ್ಬೋದು, ಎಷ್ಟು ಕೂರೋಕ್ಕಾಗುತ್ತೋ ಅಷ್ಟು ಕೂರ್ಬೋದು. ಬಹುಶಃ ಫುಲ್ ಕೂರೋಕ್ಕಾಗಲಿಕ್ಕಿಲ್ಲ, ಆದರೆ ಸಣ್ಣ ಒಂದು ಸ್ಟೂಲ್ ಮೇಲೆ ಕೂತ್ಕೊಳ್ಳೋದು, ಕೂತೆದ್ದೇಳೋದು, ಈ ಥರ ವ್ಯಾಯಾಮಗಳು ಮಾಡೋದು. ಆಮೇಲೆ ಪೂರ್ತಿಯಾಗಿ ಗುಣ ಆದಮೇಲೆ, ನೋವು ಆಗ್ತಾಯಿಲ್ಲ ಅಂತಂದಮೇಲೆ ಕಂಪ್ಲೀಟಾಗಿ ಕೂತ್ಕೊಳ್ಳೋದು, ಚಕ್ಲ ಮಕ್ಕಳ ನೀವು ಏನೇನು ಮುಂಚೆ ಮಾಡ್ತಿದ್ರೋ ಅದನ್ನೆಲ್ಲ ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ಅಲ್ಲಿ ನೋವು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನೂ ತೊಂದರೆ ಉಂಟಾಗಲ್ಲ ಸಾಧಾರಣವಾಗಿ. ಸೊ ಯಾರೇ ಏನೋ ಹೇಳಿಬಿಟ್ರು ಅಂತೇಳಿ ನೀವು ಮಾಡೋದು ನಿಲ್ಲಿಸಬೇಡಿ.
ದಯವಿಟ್ಟು ನಿಮ್ಮ ರುಮೆಟಾಲಜಿಸ್ಟ್ ಅಥವಾ ಫಿಸಿಯೋಥೆರಪಿಸ್ಟ್ ಅಥವಾ ಆರ್ಥೋಪೆಡಿಷಿಯನ್ ಜೊತೆ ಹೋಗಿ ಮಾತಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಆ ಥರ ನೀವು ಮಾಡಿಕೊಂಡ್ರೆ ನಿಮ್ಮ ಜಾಯಿಂಟ್ಗಳು ತುಂಬ ಆರೋಗ್ಯಕರವಾಗಿರುತ್ತೆ, ನೋವೆಲ್ಲ ಹೋಗುತ್ತೆ, ಆರ್ಥರೈಟಿಸ್ ಕಂಟ್ರೋಲ್ಗೆ ಬರುತ್ತೆ.